ನಮ್ಮ ಪ್ರದೇಶದಲ್ಲಿ ಅಭಿವೃದ್ಧಿಯ ಮತ್ತೊಂದು ಮಹತ್ವದ ಯೋಜನೆ ಇಂದು ಅಧಿಕೃತವಾಗಿ ಉದ್ಘಾಟಿಸಲಾಯಿತು. ನೂತನವಾಗಿ ನಿರ್ಮಿಸಲಾದ ಸಾರ್ವಜನಿಕ ಬಸ್ ನಿಲ್ದಾಣ, ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಸಾರ್ವಜನಿಕ ಉಚಿತ ಶೌಚಾಲಯವನ್ನು ಭವ್ಯ ಸಮಾರಂಭದಲ್ಲಿ ಜನತೆಗೆ ಸಮರ್ಪಿಸಲಾಯಿತು. ಈ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದವರು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಡಾ. ಸಂಜಯ್ ಗೌಡರವರು ಹಾಗೂ ಕಾಂಗ್ರೆಸ್ನ ಹಿರಿಯ ಮುಖಂಡರು ಮತ್ತು ಸಮಾಜ ಸೇವಕರಾದ ಶ್ರೀ ಬಾಲಾಜಿ ತಿಮ್ಮಲಾಪುರರವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಿಂಹಾದ್ರಿ ಕನ್ನಡ ಗೆಳೆಯರ ಬಳಗದ ಅಧ್ಯಕ್ಷರಾದ ಆರ್.ಪಿ. ರಮೇಶ್ ಅವರ ನೇತೃತ್ವದಲ್ಲಿ ಸಮಾರಂಭವನ್ನು ಸುವ್ಯವಸ್ಥಿತವಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯ ಸಚಿವರಾದ ರಾಮಲಿಂಗಾ ರೆಡ್ಡಿ ಅವರು ಹಾಗೂ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾದ ತೇಜಸ್ವಿ ಸೂರ್ಯ ಅವರು ಆಗಮಿಸಿದರು. ಇದೇ ಸಂದರ್ಭದಲ್ಲಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿ ಸುಬ್ರಹ್ಮಣ್ಯ ಅವರು, ಜೆಡಿಎಸ್ ಹಿರಿಯ ಮುಖಂಡರಾದ ಕೆ. ಭಾಗೇಗೌಡರು, ಜೆಡಿಎಸ್ ಅಧ್ಯಕ್ಷರಾದ ಟಿ. ತಿಮ್ಮೇಗೌಡರು ಹಾಗೂ ಸಂಘಟನೆಯ ಪ್ರಮುಖ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನೂತನ ಬಸ್ ನಿಲ್ದಾಣವು ಸಾರ್ವಜನಿಕರಿಗೆ ಸುಗಮ ಮತ್ತು ಸುರಕ್ಷಿತ ಪ್ರಯಾಣಕ್ಕೆ ಅನುಕೂಲವಾಗಲಿದೆ. ಶುದ್ಧ ಕುಡಿಯುವ ನೀರಿನ ಘಟಕವು ಜನಾರೋಗ್ಯ ರಕ್ಷಣೆಗೆ ನೆರವಾಗಲಿದೆ. ಸಾರ್ವಜನಿಕ ಉಚಿತ ಶೌಚಾಲಯವು ಸ್ವಚ್ಛತೆ ಹಾಗೂ ಆರೋಗ್ಯಕರ ಪರಿಸರ ನಿರ್ಮಾಣಕ್ಕೆ ಮಹತ್ವದ ಕೊಡುಗೆ ನೀಡಲಿದೆ. ನಮಸ್ಕಾರ. ಇವತ್ತೇನು ನಮ್ಮ ಬ್ಯಾಂಕ್ ಕಾಲೋನಿಲಿ ಸಿಂಹಾದ್ರಿ ಗೆಳೆಯರ ಬಳಗದಿಂದ ಒಂದು ಶೌಚಾಲಯ ಮತ್ತು ನೀರಿನ ಘಟಕ ಇವತ್ತೇನು ಓಪನ್ ಮಾಡಿದ್ದಾರೆ ಸಾರ್ವಜನಿಕರಿಗೋಸ್ಕರ, ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಇವತ್ತು ಒಂದು ಒಳ್ಳೆ ಇಡೀ ಸಿಂಹಾದ್ರಿ ಗೆಳೆಯರ ಬಳಗದ ಪದಾಧಿಕಾರಿಗಳು, ನಮ್ಮ ರಮೇಶ್ ಇರ್ಬೋದು, ಭಾರ್ಗವ್ ಇರ್ಬೋದು, ಎಲ್ಲ ತಂಡದವರು, ಎಲ್ಲ ಸ್ನೇಹಿತರು ಇರ್ಬೋದು, ಎಲ್ಲರೂ ಸೇರಿ ಇವತ್ತೊಂದು ಒಗ್ಗಟ್ಟಾಗಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕೆಂದ್ರೆ ಹೆಣ್ಣುಮಕ್ಳು ಈ ಭಾಗದಲ್ಲಿ ಎಲ್ಲ ಓಡಾಡ್ತಾ ಇರ್ತಾರೆ ದಿನ ಬೆಳಗಾದ್ರೆ, ಆದ್ರೆ ಶೌಚಾಲಯ ವ್ಯವಸ್ಥೆ ಇರ್ಲಿಲ್ಲ ಇಲ್ಲಿ. ಸೊ ಆ ವ್ಯವಸ್ಥೆ ಒಂದಾಗಿದೆ. ಅದೇ ರೀತಿ ಇಲ್ಲಿ ಅಕ್ಕಪಕ್ಕ ಕಾಲೇಜ್ಗಳು ಜಾಸ್ತಿ ಇರೋದ್ರಿಂದ ಯುವಕರಿಗೆ ಕುಡಿಯೋ ನೀರು ವ್ಯವಸ್ಥೆ ಆಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಬೇಕಾಗಿತ್ತು. ಸೊ ಆ ಉದ್ದೇಶ ಎರಡು ಗಮನದಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಕಾರ್ಯಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಈ ಗೆಳೆಯರ ಬಳಗ ಜೊತೆ ನಾನು ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿವರೆಗೂ ಬಂದಿದ್ದೆ. ಅವ್ರು ಮಾಡೋ ಪ್ರತಿಯೊಂದು ಕೆಲ್ಸಕ್ಕೂ ನಾನು ನನ್ನ ಯೋಗ್ಯತೆ ಇರೋಷ್ಟು ಅವ್ರಿಗೂ ಸಹಾಯ ಮಾಡ್ತಾ, ಸಪೋರ್ಟ್ ಮಾಡ್ತಾ ಅವ್ರ ಜೊತೆ ಇರ್ತೇನೆ ಅಂತ ಈ ಮಾಧ್ಯಮ ಮುಖಾಂತರ ಹೇಳ್ತೀನಿ. ಒಳ್ಳೇದಾಗ್ಲಿ ಎಲ್ಲರಿಗೂ. ಬಹಳ ಮುಖ್ಯವಾದದಕ್ಕೆ ಒಂದು ಉದಾಹರಣೆ ಈ ನಮ್ಮ ಸಿಂಹಾದ್ರಿ ಗೆಳೆಯರ ಬಳಗ. ಯಾಕೆಂದರೆ ಮನುಷ್ಯನಿಗೆ ಇವತ್ತು ಅಂತಾರಾಷ್ಟ್ರೀಯ ಕಾನೂನು ಏನು ಹೇಳುತ್ತೆ, ಮೊದಲು ಕುಡಿಯುವ ನೀರಿಗೆ ಆದ್ಯತೆ ಅಂತ ಅಂಥದ್ದು. ಮತ್ತು ತಂಗುದಾಣ ಬಸ್ಸು, ಈಗ ನೀವು ನೋಡ್ಬೋದು ಬಿಸಿಲು ಈಗಾಗಲೇ ಇನ್ನೂ ಮಾರ್ಚಲ್ಲೇ ಎಷ್ಟಿದೆ. ಒಂದು ಒಳ್ಳೆ ತಂಗುದಾಣ, ಆಮೇಲೆ ಮೂಲಭೂತ ಸೌಕರ್ಯ, ಈ ಶೌಚಾಲಯ ಇಲ್ಲ, ಇವೆಲ್ಲವನ್ನು ಮನಗೊಂಡು ಈ ಮನ್ಸು ಮಾಡಿದರೆ ಸಂಘದವ್ರು ಇಲ್ಲೊಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ಬೋದು, ಒಂದು ಅಂಗಡಿ ಮಾಡ್ಬೋದಿತ್ತು. ಆದರೆ ಇದನ್ನೆಲ್ಲ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ, ಆಮೇಲೆ ಈ ಸ್ಥಳ ಇದೆಯಲ್ಲ, ಈ ಸ್ಥಳದಲ್ಲಿ ಮಾಡಬೇಕಾದವರಿಗೆ ಬಹಳಷ್ಟು ಚಾಲೆಂಜ್ಗಳನ್ನ ಫೇಸ್ ಮಾಡಿ ಆಯಿತಾ, ಸುಮಾರು ವರ್ಷ ನಂತರ ಪ್ರತಿ ಒಬ್ಬೊಬ್ಬ ದಾನಿಗಳಿಂದ ಕಲೆಕ್ಟ್ ಮಾಡಿ ಯಾವುದೇ ಥರದ ಒಂದು ಹಣಕಾಸು ಇನ್ನೊಂದು ಮಿಸ್ಯೂಸ್ ಆಗದಂಗೆ ಆ ಕನ್ನಡನ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಇಂಥ ಒಳ್ಳೆಯ ಒಂದು ಉಚಿತವಾದಂಥ ಒಂದು
ಏನಂತೀರ ಎಲ್ಲ ಅನುಕೂಲ ಮಾಡಿಕೊಟ್ಟಿರೋದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಸಿಂಹಾದ್ರಿ ಗೆಳೆಯರ ಬಳಗಕ್ಕೆ ಧನ್ಯವಾದಗಳು. ಬಡಾವಣೆಯ ಸಮಸ್ತ ನಾಗರಿಕರಿಗೂ ನಮಸ್ತೆ. ನಮ್ಮ ಈ ಬಡಾವಣೆಗೆ ಇವತ್ತು ಸಂಜಯ್ ಗೌಡರು ಆಗಮಿಸಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಾವು ಮಾಡಿರುವಂತ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ಜೊತೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಮತ್ತು ನಮ್ಮ ಆ ಬಡಾವಣೆ ಇಡೀ ಜನರಿಗೆ ಒಂದು ಒಳ್ಳೆ ಸುದ್ದಿಯನ್ನು ಕೊಟ್ಟಿದ್ದಾರೆ. ಅವರು ಯಾವ ರೀತಿ ಹೇಳಿದ್ದಾರೆ ಅಂದ್ರೆ, ಇಲ್ಲಿ ಏನೇನ್ ತೊಂದರೆ ಇದೆ ಮತ್ತೆ ಯುವಕರಿಗಾಗ್ಲಿ ಒಂದು ಜನರಿಗಾಗ್ಲಿ ಏನಿತ್ತು ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಅವ್ರು ಹೇಳಿದ್ದಾರೆ. ಅವರು ಬಹಳ ಜಲ್ದಿ ಬೇಗ ಜನಗಳ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಪಡ್ತಾರೆ. ಅವರು ಕೂಡ ನಮ್ಮ ಕಾರ್ಯಕ್ರಮನ ಉದ್ಘಾಟಿಸಿ ನೀರಿನ ಘಟಕ ಮತ್ತು ಶೌಚಾಲಯ ಎಲ್ಲ ಉದ್ಘಾಟಿಸಿ ಇವತ್ತು ನಿಮ್ಮ ಒಂದು ಸೌಲಭ್ಯಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಾರೆ. ಇದರಿಂದ ನಮಗೂ ಬಹಳ ಸಂತೋಷ, ನಾವು ಪಟ್ಟ ಶ್ರಮಕ್ಕೂ ಬಹಳ ಸಂತೋಷ, ಅವರಿಗೂ ಬಹಳ ಹೆಮ್ಮೆ. ನಮ್ಮ ನಾಗರಿಕರಿಗೂ ಅದ್ರ ಬಗ್ಗೆ ಗೌರವ ಇರ್ಬೇಕು, ಸದಾ ಅವ್ರ ಬಗ್ಗೆ ಒಂದು ಅಭಿಮಾನ ಇರ್ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.